ಡೇವಿಡ್ ಡಾಕ್ಟರ್ ಇಡೀ ದಿನ ಡಾಕ್ಟರ್ ಪರಮೇಶ್ವರ್ ಅವ್ರ ಜೊತೆ ನಾನು ಬೆಂಗಳೂರು ಡಾಲಾಸ್ ಕಾಲೋನಿಂದ ಜರ್ನಿ ಶುರು ಮಾಡಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಅಲ್ಲೇನೋ ಕಾರ್ಯಕ್ರಮ ನಡೀತಾ ಇತ್ತು. ಕ್ಯಾಂಪ್ ಸ್ಮೈಲ್ ಕಾರ್ಯಕ್ರಮ ನಡೀತಿತ್ತು, ಕ್ಯಾಂಪ್ ನಡೀತಿತ್ತು. ಅಲ್ಲಿಂದ ಅಲ್ಲೆಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಮಾತಾಡಿ ಈಗ ಡಾಕ್ಟರ್ ಮಧು ಸೀತಪ್ಪ ಅವರ ತೋಟದ ಹತ್ರ ಬಂದು ಈಗ ಮಧ್ಯಾಹ್ನದ ಊಟವನ್ನ ತಡವಾಗಿ ಮುಗಿಸಿ, ಈಗ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡದಿರೋನು ಬ್ರೇಕ್ಫಾಸ್ಟ್ ಮಾಡಿಸಿದ್ರು, ಹಾಗಾಗಿ ಡಬಲ್ ಊಟ ಆಯ್ತು ನನಗೀಗ. ಎಲ್ಲಿದ್ದೀವಿ ಈಗ? ಬೆಳಗ್ಗೆಯಿಂದ ನಾನು ನಿಮ್ಗೆಲ್ಲ ಡೀಟೇಲ್ ಕೊಟ್ವಿ. ಮೂಲವ್ಯಾಧಿಯ ಮೂಲ ಯಾವ ಕಾರಣಕ್ಕೆ ಬರುತ್ತೆ, ತಡೆಗಟ್ಟೋದು ಹೇಗೆ, ಮೂಲವ್ಯಾಧಿ ಹೆಸರಲ್ಲಿ ಒಂದು ರೀತಿಯ ಅವ್ರ ಮೂಲವ್ಯಾಧಿಗೆ ಮೂಲವ್ಯಾಧಿ ಈ ನಕಲಿ ಡಾಕ್ಟರ್ಗಳು, ಅವರಿಂದ ಏನೆಲ್ಲ ಸಮಸ್ಯೆ ಆಗ್ತಿದೆ ಎಲ್ಲವನ್ನೂ ಚರ್ಚೆ ಮಾಡಿದ್ವಿ. ಬಾಗೇಪಲ್ಲಿಯಲ್ಲಿ ಆಗ್ತಿರ್ತಕ್ಕಂಥ ಕ್ಯಾಂಪು, ಜನ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಎಲ್ಲವನ್ನೂ ನಾನು ನಿಮಗೆ ತೋರಿಸ್ದೆ, ಸ್ಪಷ್ಟವಾಗಿ ಹೇಳಿದ್ರು. ಹಾಗೆ ಡಾಕ್ಟರ್ ನರ್ಸಾರೆಡ್ಡಿ ಅವ್ರನ್ನು ಕೂಡ ದೇವನಹಳ್ಳಿಯಲ್ಲಿ ಭೇಟಿ ಮಾಡಿ ಇಡೀ ದಿನ ಇವತ್ತು ಆ ಮೂಲವ್ಯಾಧಿಯ ಆಳ ಆಗಲ್ಲ, ಅದು ಎಷ್ಟು ಮಟ್ಟಿಗೆ ಸಮಸ್ಯೆ ಮಾಡ್ತಾ ಇದೆ, 100 ಜನದಲ್ಲಿ ಕನಿಷ್ಠ 50 ಜನಕ್ಕೆ ಅದರ ಸಮಸ್ಯೆ ಯಾವ ರೀತಿ ಎಲ್ಲ ಬರುತ್ತೆ, ಮತ್ತೆ ನೆಗ್ಲೆಕ್ಟ್ ಮಾಡಿದ್ರೆ ಏನೆಲ್ಲ ಸಮಸ್ಯೆಗಳಿದೆ, ಅದ್ರಲ್ಲಿ ಹೆಚ್ಚಾಗಿ ಹೆಣ್ಮಕ್ಳು ಯಾವ ರೀತಿ ಸಮಸ್ಯೆಗಳನ್ನ ಫೇಸ್ ಮಾಡ್ತಿದ್ದಾರೆ ಎಲ್ಲವನ್ನೂ ನಿಮಗೆ ತಿಳಿಸಿದ್ವಿ. ಇದು ಡೇವಿಡ್ ಡಾಕ್ಟರ್ ಕಾರ್ಯಕ್ರಮ ವೈಂಡಪ್ ಮಾಡೋ ಸಮಯ. ನಾನೀಗ ಡಾಕ್ಟರ್ ಕೇಳ್ತೀನಿ, ಡಾಕ್ಟ್ರೆ ಇನ್ನೇನು ಹೇಳ್ತೀರಿ ಜನಕ್ಕೆ? ಜನಕ್ಕೆ ಬೆಳಗ್ಗೆಯಿಂದ ಸುಮಾರು ಹೇಳಿದ್ದೀನಿ. ಯಾರೂ ಮಲ ವಿಸರ್ಜನೆ ಮಾಡಬೇಕಾದ್ರೆ, ಮೋಷನ್ಗೆ ಹೋಗ್ಬೇಕಾದ್ರೆ ರಕ್ತ ಹೋದರೆ ನೆಗ್ಲೆಕ್ಟ್ ಮಾಡಬೇಡಿ. ಅದು ಕ್ಯಾನ್ಸರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಕಾಯಿಲೆ ಆಗಿರ್ಬೋದು. ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ರೀತಿ ಸಮಸ್ಯೆ ಬಂದಾಗ ತಾಯಿ, ಅಕ್ಕ, ತಂಗಿ, ಫ್ರೆಂಡ್ ಹತ್ರ ಹಂಚ್ಕೊಂಡು ನೋವಲ್ಲಿ ಸಫರ್ ಮಾಡಬೇಡಿ. ಸೈಲೆಂಟಾಗಿ ಸಫರ್ ಮಾಡ್ತಾ ಇರ್ತಾರೆ, ಸಫರ್ ಮಾಡಬೇಡಿ. ಹಾಗಾಗಿ ಭಾಳಷ್ಟು ಅವೇರ್ನೆಸ್ ಮಾಡ್ತಾ ಇದೀವಿ. ಸೊ ಎಲ್ಲರೂ ಸಹ ನಕಲಿ ವೈದ್ಯರ ಹತ್ರ ಹೋಗ್ದೇನೆ ನುರಿತ ತಜ್ಞರ ಹತ್ರ ಭೇಟಿ ಮಾಡೋದು ಸೂಕ್ತ ಅಂತ ಹೇಳ್ತೀನಿ. ಈಗ ಸರ್ ನಿಮ್ಗೆ ಗೊತ್ತಿರಲಿ, ಕರ್ನಾಟಕದಲ್ಲಿ ಏಕೈಕ ಫುಲ್ ಫ್ಲೆಡ್ಜ್ ಈ ಮೂಲವ್ಯಾಧಿ, ಪಿಸ್ಟುಲಾ, ಪೈಲ್ಸ್, ಈಗಿಗೆ ಸಮಸ್ಯೆಗಳಿಗೇನು ಬರುತ್ತೆ ಆ ರಿಲೇಟೆಡ್ ಕರಳು ಕ್ಯಾನ್ಸರ್ ಇಂದ ಆಗುವಂತ ಬ್ಲೇಡಿಂಗ್ನು ಕೂಡ ನೀವು ಪೈಲ್ಸ್ ಅನ್ಕೊಂಡ್ರೆ ಅದು ದೊಡ್ಡ ಸಮಸ್ಯೆ ಆಗುತ್ತೆ. ಇದೆಲ್ಲವನ್ನು ಕೂಡ ಹೇಳಿದ್ರೆ ಏಕೈಕ ಸಮಸ್ಯೆ ಕರ್ನಾಟಕದಲ್ಲಿ, ಜೊತೆಗೆ ಇಡೀ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದ ಹೊರಗಡೆನೂ ಕೂಡ ಈ ವ್ಯವಸ್ಥೆಗೆ, ಈ ಸಮಸ್ಯೆಗೆ ಅಲ್ಲಿನ ಪೇಷಂಟ್ಗೂ ಟ್ರೀಟ್ಮೆಂಟ್ ಮಾಡುವಂಥ ಕೀರ್ತಿ ಇವ್ರಿಗೆ ಸಲ್ಲುತ್ತೆ, ಅದು ಸ್ಪಷ್ಟವಾಗಿ ಗೊತ್ತು. ಸೊ ಹೀಗಾಗಿ 100 ಜನದಲ್ಲಿ 98 ನಕಲಿ ವೈದ್ಯರು ಈ ಮೂಲವ್ಯಾಧಿ ಹೆಸರಲ್ಲಿ ಜನಗಳ ಆರೋಗ್ಯವನ್ನು ಹಾಳು ಮಾಡ್ತಿದ್ದಾರೆ. ಅದನ್ನು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಮುಜುಗರ ಬೇಡ, ಓಪನ್ ಅಪ್ ಆಗಿ. ಮೂಲವ್ಯಾಧಿ ಇದ್ರೆ ಮುಖದಲ್ಲಿ ಮಂದಹಾಸ ಇರಲ್ಲ, ಒಂಥರ ನೋವು, ಸಂಕೋಚ ಎಲ್ಲ ಇರುತ್ತೆ. ಸೊ ಸ್ಮೈಲ್ ಮೂಲಕ ನಿಮ್ಮ ಮುಖದಲ್ಲಿ ನಗು ಬರಲಿ ಅನ್ನೋದು ಉದ್ದೇಶ ಆಗಿತ್ತು. ಇದ್ರ ಜೊತೆಗೆ ಜನರಲಿ ಈ ಒಂದಷ್ಟು ಈ ಸಿಂಪ್ಟಮ್ಸ್ ಇದ್ರೆ ತಪ್ಪದೆ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳೋದಾದ್ರೆ ಯಾವ ಸಿಂಪ್ಟಮ್ಸ್ ಹೇಳ್ತೀರಿ ಅಂತ? ಮಲ ವಿಸರ್ಜನೆ ಮಾಡಕ್ಕೆ ಕಷ್ಟ ಆದ್ರೆ, ಹೆಣ್ಮಕ್ಳು ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ಬೆರಳು ಹಾಕಿ ತೆಗ್ದಾಗ ಅಥವಾ ಪ್ರೆಷರ್ ಹಾಕಿ ತೆಗ್ದಾಗ, ಮಲ ವಿಸರ್ಜನೆ ಮಾಡ್ಬೇಕಾದ್ರೆ ರಕ್ತ ಹೋದ್ರೆ, ನೋವಾದ್ರೆ, ಉರಿ ಆದ್ರೆ, ತುಂಬಾ ನೋವಾಗಿ ಕುರ, ನಮ್ ಕಡೆ ಸಿಡುಬು ಅಂತಾರೆ, ಆಪ್ಸಸ್ ಆದ್ರೆ, ಮತ್ತೆ ಕ್ಯೂ ಹೋದ್ರೆ, ಅವಾಗ ಬೇದಿ ಆದ್ರೆ, ಪದೇ ಪದೇ ಹೊಟ್ಟೆ ನೋವು ಬಂದ್ರೆ, ಊಟ ಮಾಡಿದಾಗ ಹೊಟ್ಟೆ ಉಬ್ಬದಂಗ ಆದ್ರೆ, ಸಣ್ಣ ಆದ್ರೆ, ಹೊಟ್ಟೆ ಇಶ್ಯೂ ಕಡಿಮೆ ಆದ್ರೆ, ಇವೆಲ್ಲ ಏನೇ ಆದ್ರೂ ಸಹ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಬರುತ್ತೆ. ಎಸ್, ಇವತ್ತು ನನ್ಗೆ ಗೊತ್ತಿರಂಗೆ ವಂಡರ್ಫುಲ್ ಇಂಟ್ರಾಕ್ಷನ್. ಬಿಕಾಸ್ ಆಫ್ ಹೇಳಿಕೊಳ್ಳಲಾಗದ ಸಮಸ್ಯೆಗಳ ಸಂಬಂಧಪಟ್ಟಂತೆ ನೀವೆಲ್ಲವನ್ನು ತುಂಬಾ ಸರಳವಾಗಿ ಹೇಳಿ ಅರ್ಥ ಮಾಡಿಸಿದಿರಿ. ಬಟ್ ಒಂದಷ್ಟು ಕನ್ಫ್ಯೂಷನ್ಸ್ ಇರುತ್ತೆ. ಟ್ರೀಟ್ಮೆಂಟ್ ಎಷ್ಟು ದಿನ ನೀವಾಗ್ಲೇ ಹೇಳಿರಿ, 24 hours ಡಿಪೆಂಡ್ ಅಪಾನ್ ಅದ್ರ ಮೇಲೆ ಅಂತ. ಆದ್ರೂ ಒಂದಷ್ಟು ಪ್ರಶ್ನೆಗಳಿದ್ದೇ ಇರುತ್ತೆ. ಎಲ್ಲ ಇದು ಲಾಂಗ್ ಟೈಮ್ ಆಗ್ಬಿಡುತ್ತಾ ಅಂತ. ಯಾರಿಗ್ ಲಾಂಗ್ ಟೈಮ್ ಆಗುತ್ತೆ, ಯಾರಿಗ್ ಶಾರ್ಟ್ ಟರ್ಮ್ ಅಲ್ಲಿ ಇದಾಗುತ್ತೆ ಅಂತ? ಸಾಮಾನ್ಯವಾಗಿ ಒಂದು 90% ಜನಕ್ಕೆ ನಮ್ಮ ಹಾಸ್ಪಿಟಲ್ ಬೆಳಗ್ಗೆ ಬಂದ್ರೆ ಸಂಜೆ ಕಳಿಸ್ತೀವಿ. ನೆಕ್ಸ್ಟ್ ಡೇ ರೆಸ್ಟ್ ತಗೊಂಡು ನೆಕ್ಸ್ಟ್ ಡೇ ಮನೆಗೆ ಹೋಗ್ಬೋದು ಅವರು. ನಾವು ಅಡ್ವಾನ್ಸ್ ಟೆಕ್ನಾಲಜಿ, ಲೇಸರ್ ಮುಖಾಂತರ ಎಲ್ಲ ಮಾಡ್ತೀವಿ. ಇನ್ನೊಂದು 10% ಜನ ಕಾಂಪ್ಲಿಕೇಟೆಡ್ ಇರುತ್ತೆ, ಕಾಂಪ್ಲೆಕ್ಸ್ ಇರುತ್ತೆ, ಫಿಸ್ಟುಲಾಗಳಿರುತ್ತೆ, ಮತ್ತೆ ಕೋಲೋರೆಕ್ಟಲ್ ಕ್ಯಾನ್ಸರ್ಸ್ ಇರುತ್ತೆ. ಇವ್ರಿಗೆಲ್ಲ ಒಂದು ವಾರ ಹಾಸ್ಪಿಟಲ್ ಇರುತ್ತೆ. ಎಸ್, ಡಾಕ್ಟರ್ ಹತ್ರ ಮಾತಾಡ್ತಿದ್ರೆ ಮಾತು ಮುಗಿಯಲ್ಲ. ಇವ್ರಲ್ಲಿ ಇನ್ನೂ ಹೇಳಬೇಕು ಅನ್ನೋ ಹಂಬಲ ಹೇಳುವಂತ ವಿಷಯ. ಬಿಕಾಸ್ ಆಫ್ ವಿಸ್ತಾರವಾಗಿ ತಿಳಿಸ್ಬೇಕು. ನನಗೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಇಷ್ಟೊಂದು ಆಳ ಆಗಲ್ಲ, ದೊಡ್ಡ ಸಬ್ಜೆಕ್ಟ್ ಅಂತ ಗೊತ್ತಿರಲಿಲ್ಲ. ಯಾಕೆ ಅಂದ್ರೆ ಈ ಸಬ್ಜೆಕ್ಟ್ ಬಗ್ಗೆ ಯಾರು ಬಹಿರಂಗವಾಗಿ ಚರ್ಚೆನೆ ಮಾಡಲ್ಲ. ಹಾರ್ಟ್ ಇದ್ರೆ ಹಾರ್ಟ್ ಪ್ರಾಬ್ಲಮ್ ಹೇಳ್ತಾರೆ, ನನ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ. ಕಾಲ್ ನೋವು ಇದ್ರೆ ಕಾಲ್ ನೋವು ಅಂತಾರೆ.
ನನ್ಗೆ ಯಾರೋ ಬಂದ್ಬಿಟ್ಟು ಫ್ರೆಂಡ್ ಸರ್ಕಲಲ್ಲಿ ನಿಂತ್ಕೊಂಡು ಮಗ ನನಗೆ ಪೈಲ್ಸ್ ಇದೆ ಮೂಲವ್ಯಾಧಿ ಅಂತ ಯಾರು ಹೇಳ್ಕೊಳ್ಳಲ್ಲ. ಹಾಗಾಗಿ ಹೇಳಿಕೊಳ್ಳಲಾಗದವರ ಸಂಖ್ಯೆ ತೀರಾ ಇದೆ. ಮುಕ್ತವಾಗಿ ಮಾತಾಡಿದ್ವಿ ಇಬ್ರು, ಮುಕ್ತ ಚರ್ಚೆ ಆಗಿದೆ. ಫೈನಲ್ ವರ್ಡ್ ಏನ್ ಹೇಳ್ತೀರಿ? ಫೈನಲ್ ವರ್ಡ್, ಇದು ದೊಡ್ಡ ಕಾಯಿಲೆ ಅಲ್ಲಲ್ಲ, ದೊಡ್ಡ ಕಾಯಿಲೆ ಏನು ಅಲ್ಲ, ಸಾಮಾನ್ಯ ಕಾಯಿಲೆ, ಸಾಮಾನ್ಯ ಎಲ್ರಿಗೂ ಇರೋ ಕಾಯಿಲೆ ಇದು. ನೆಗ್ಲೆಕ್ಟ್ ಮಾಡಬೇಡಿ. ಒಂದು ವೇಳೆ ನೆಗ್ಲೆಕ್ಟ್ ಮಾಡಿದ್ರೆ ಅದು ಕೋಲೋರೆಕ್ಟಲ್ ಕ್ಯಾನ್ಸರ್ ಅಥವಾ IBD ಕಾಯಿಲೆ ಆಗಿರ್ಬೋದು. ಯಾವುದೇ ಕಾರಣಕ್ಕೂ ಇದೊಂದು ಕಾಯಿಲೆನ ಇತ್ತೀಚಿನ ದಿನಗಳಲ್ಲಿ ಜಠರದ ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದ ನೆಗ್ಲೆಕ್ಟ್ ಮಾಡಲೇಬೇಕು. ಎಸ್, ನಿಮ್ಗೆ ಗೊತ್ತಿರಲಿ ನಾವು ಊಟ ಹೇಗ್ ಮಾಡ್ಬೇಕು, ಯಾವ್ದು ತಿನ್ಬೇಕು, ಯಾವ್ದು ತಿನ್ಬಾರ್ದು, ಜಂಕ್ ಫುಡ್ ಇಂದ ಎಷ್ಟೆಲ್ಲ ಹಾಳಾಗ್ತಿದೆ, ಜೊತೆಗೆ ಎಷ್ಟು ಇದು ಮಾರಕ ಆಗ್ತಿದೆ ಆರೋಗ್ಯದ ವಿಷಯದಲ್ಲಿ ಬಂದಾಗ. ಮುಜುಗರ ಅನ್ನೋ ಕಾರಣಕ್ಕೆ ಎಲ್ಲೆಲ್ಲೋ ನಕಲಿ ಡಾಕ್ಟರ್ ಹತ್ರ ಹೋಗಿ ಅದತ್ತಾರು ಸಮಸ್ಯೆ ಮಾಡ್ಕೊಂಡು ಲಾಸ್ಟ್ ಸ್ಟೇಜ್ ತಗೊಂಡು ಹೋಗು ಬಂದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಹಾಗಾಗಿ ಸ್ಮೈಲ್ ಮಾಡ್ತಾನೆ ಬನ್ನಿ, ಸಣ್ಣದಿದಾಗ್ಲೇ ಖುಷಿಯಾಗಿ ಕ್ಲಿಯರ್ ಮಾಡ್ಕೊಂಡು ಸ್ಮೈಲ್ ಮಾಡ್ಕೊಂಡು ಮನೆಗೆ ಹೋಗಿ. ಯಾಕಂದ್ರೆ ಇಡೀ ಇಂಡಿಯಾದಲ್ಲೇ ಆಗದೇ ಇಲ್ಲ ಮೂಲವ್ಯಾಧಿ, ಪೈಲ್ಸ್, ಪಿಸ್ತೂಲ ಸಂಬಂಧಪಟ್ಟಂಗೆ ಅಂತ ಕೆಲವರು ಯಾರು ಹೇಳ್ತಾರಲ್ಲ, ಅನ್ಕೊಂಡಿದ್ರ ಇಲ್ಲ, ಇಲ್ಲಿಗೆ ಬಂದು ಎಲ್ಲ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಮತ್ತೊಂದಷ್ಟು ಪಾಡ್ಕಾಸ್ಟ್ ಸಬ್ಜೆಕ್ಟ್ ಇವ್ರ ಹತ್ರ ಇದೆ. ಯಾಕಂದ್ರೆ ಡಾಕ್ಟರ್ ಪರಮೇಶ್ ಅವರು ಅಪರಿಮಿತ, ಲಿಮಿಟ್ ಇಲ್ಲ, ಅನ್ಲಿಮಿಟೆಡ್ ಕಂಟೆಂಟ್ ಇವ್ರ ಹತ್ರ ಇದೆ. ಅದನ್ನು ಕೂಡ ಆಗಿಂದ ಹಾಗೆ ನಿಮ್ಗೆ ನಮ್ಮ ವಾಹಿನಿ ಮೂಲಕ, ನಮ್ಮ ಚಾನಲ್ ಮೂಲಕ ನಿಮ್ಮ ಮುಂದೆ ಕೆಲಸವನ್ನ ಮಾಡ್ತಿರ್ತೀನಿ. ಡಾಕ್ಟರ್ ನಮ್ಗೆ ಟೈಮ್ ಕೊಡ್ಬೇಕು ಅಂತ ಕೇಳ್ಕೊಳ್ತಾ, ಡೇ ವಿತ್ ಡಾಕ್ಟರ್ ಗೊತ್ತಿಲ್ಲದೆ ಡೇ ವಿತ್ ಲೇಡಿಯರ್ ಕೂಡ ಹೌದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತೇನೆ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ. ನೀವು ಸಣ್ಣ ಆಗ್ಬೇಕಾ, ಹೆಲ್ದಿ ಆಗ್ಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೇ, ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದ್ರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.